ಓಕೆ, ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹೆಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡ್ಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ನಿಮ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯರು ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ? ಓಕೆ, ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹೆಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡ್ಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ನಿಮ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯರು ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ? ಓಕೆ, ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹೆಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡ್ಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ನಿಮ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯರು ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ? ಓಕೆ,
ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯ ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ? ಓಕೆ, ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯ ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ? ಓಕೆ, ಒಂದ್ ಕಡೆ ಫಾಸಿಲ್ ಹತ್ಯೆಗೆ ಸುಹಾಸ್ ಹಣ ಬಿಟ್ಟ ಅನ್ನುವಂತಹ ಅನುಮಾನ, ಮತ್ತೊಂದ್ ಕಡೆ ಯಾಕಂದ್ರೆ ರಿವೆಂಜ್ ಅಂತ ಹಾಕಿರೋದ್ರಿಂದ, ಮತ್ತೊಂದ್ ಕಡೆ ಇತ್ತೀಚೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೀತು, ಅದಕ್ಕೆ ರಿವೆಂಜ್. ಹೀಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮಂಗಳೂರಿನ ಜನರಲ್ಲಿ. ಆದ್ರೆ ಅಲ್ಲಿ ಈಗ ಸೆಕ್ಷನ್ 144 ಜಾರಿಯಲ್ಲಿದೆ, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಆದ್ರೆ ಈ ಹತ್ಯೆಯನ್ನ ಖಂಡಿಸಿ ಅಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾವೆ. ಸೊ ಹಾಗಾಗಿ ಖಾಕಿ ಎಲ್ಲ ಕಡೆ ಕಾವಲನ್ನ ಇಟ್ಟಿದೆ. ಇಲ್ಲಿ ಬೇಜಾರಾಗೋದೇನು ಅಂತಂದ್ರೆ, ಖಾಕಿ ಈಗ ಎಲ್ಲ ಕಡೆ ಕಾವಲಿಟ್ಟಿದ್ದಾರೆ, ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕೊಂಡ್ರು ಅನ್ನಂಗೆ ಈ ಎಚ್ಚರಿಕೆ ಮೊದಲೇ ಯಾಕಿಲ್ಲ? ಇವತ್ತು ಗೃಹ ಸಚಿವರು ಶಾಂತಿ ಕದರ್ಬೇಡಿ, ಶಾಂತಿ ಕಾಪಾಡಿ ಅಂತ ಬಾಯ್ ಬಿಡ್ಕೋತಾರೆ. ಅಲ್ಲಿ ಶಾಂತಿ ಯಾವುದರಿಂದಾಗಿ ಕೆಡ್ತದೆ ಅಂತ ಗೊತ್ತಲ್ವಾ ನಿಮಗೆ? ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತಲ್ವಾ? ಅಲ್ಲಿ ಯಾಕೆ ಬಿಡ್ತೀರಿ? ಹಾಗಾಗೋಕ್ ಯಾಕೆ ಬಿಡ್ತೀರಿ? ಇಷ್ಟೊಂದು ಪೊಲೀಸ್ ಫೋರ್ಸ್ ಇಟ್ಕೊಂಡೋನು ನೆನೆ ಅಂತ ಘಟನೆ ಅಥವಾ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ತರದ ಘಟನೆಗಳಾಗೋದಕ್ಕೆ ಯಾಕೆ ಬಿಡ್ತೀರಿ? ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಇದ್ರೆ ಯಾಕೆ ಜನರು ಒಬ್ರನ್ನೊಬ್ರು ಹೊಡೆದು ಕೊಲ್ತಾರೆ? ಸೊ ಪೊಲೀಸ್ ಇಲಾಖೆ ತಾನ್ ಮಾಡ್ಬೇಕಾದ ಕರ್ತವ್ಯ ಮಾಡದೇ ಇದ್ರೆ ಹೀಗೆ ಕಾಡು ಮನುಷ್ಯ ಬದುಕಬೇಕಾಗತ್ತೆ. ಜನರು ಒಬ್ರನ್ನೊಬ್ರು ಹೊಡೆದು ಕೊಂದ್ಕೊಂಡು ಬಾರ್ಬ್ಯಾರಿಕ್ ಆಗಿ ಬದುಕಬೇಕಾಗತ್ತೆ. ಯಾಕೆ ಪೊಲೀಸ್ ಭಯನೇ ಇಲ್ವಾ ಮಂಗಳೂರಿನಲ್ಲಿ? ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತೊಬ್ರು ಇರಲಿ, ಯಾರಿಗೂ ಪೊಲೀಸ್ ಭಯನೇ ಇಲ್ವಾ? ಪೊಲೀಸ್ ವ್ಯವಸ್ಥೆ ಅಂತ ಒಂದಿದೆ ಅನ್ನೋ ಭಯವೇ ಇಲ್ವಾ? ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅನ್ನೋಂತ ಒಂದು ಭಾವನೆಯಲ್ಲಿ ಇದ್ದಾರಾ ಮಂಗಳೂರಿನಲ್ಲಿ?